ನಗ ಅವಳ ಮಗ್ದಾಗೆ ನಗ ಉರಿಯೋ ಬೆಂಕಿನಾಗೆ ಯಾವ ಹೂನು ಅರಳಕ್ಕಿಲ್ಲ ಪಾರೋ, ಅಳಕ್ಕಿಲ್ಲ. ಆ ಬೆಂಕಿ ಪವಿತ್ರವಾಗಿದ್ರೆ ಹೂ ಹಾಕಿ ಕೈ ಮುಖ್ಯ ಜನರು ಇದ್ದಾರೆ ಮಾವ. ಹಂಗಂತ ಗುಂಡಾಗಿರೋ ಎಲ್ಲ ಬಂಡೆನೂ ಶಿವಲಿಂಗ ಆಗಕ್ಕೆ ಸಾಧ್ಯ ಇಲ್ಲ ಪಾರೋ, ಸಾಧ್ಯ ಇಲ್ಲ. ಆ ಬಂಡೆ ಕಲ್ಲೇ ತಲೆಯಲ್ಲಿ ಕೂತಿ ಸಾಕ್ಷಾತ್ ಶಿವನೇ ಭೂಮಿ ಕಟ್ಸಿರೋ ಮಣ್ಣು ನಮ್ದು. ಅದೇ ಮಣ್ಣನ್ನ ಭಕ್ತಿಯಿಂದ ಕೈ ಮುಗ್ದು ಹಣೆಗೆ ಹಚ್ಕೋಬಹುದು. ಆದ್ರೆ ಅದೇ ಮಣ್ಣನ್ನು ತಗೊಂಡು ಬಾಯಿಗೆ ಹಾಕೊಳಕಾಯ್ತದ ಪಾರೋ? ಅಣ್ಣ, ನಿನ್ನ ಮಾತಿಗಂತೂ ಮಾತು ಕೊಡೋಕ್ಕಾಗೋದಿಲ್ಲ. ಆದರೆ ತನ್ನ ತಂಗಿರಿಗೋಸ್ಕರ ಎಲ್ಲ ಮಾಡೋ ಶಿವನಾಗಿ ನೀನು ಹೇಳು. ನಿನ್ನ ತಂಗಿಯಾಗಿ ನೀನು ಹೇಳಿದ್ದನ್ನು ನಾನು ಕೇಳ್ತೀನಿ. ನಾನು ಈ ಮನೆಗೆ ಯಾವತ್ತೇ ಇದ್ರೂ ಅತಿಥಿಯಾಗಿ ಬರಬೇಕು, ಯಾವಾಗಲೂ ಇಲ್ಲೇ ಇರೋಂಗೆ ಆಗಬಾರ್ದು. ನಿನ್ನ ಮಾತಿಗೆ ಹೇಗೆ ನಾನು ಗೌರವ ಕೊಟ್ಟು ನಿನ್ನ ಜೊತೆ ಇಲ್ಲಿಗೆ ಬಂದೋ, ನನ್ನ ಪ್ರೀತಿಗೆ ಸ್ವಲ್ಪ ಬೆಲೆ ಕೊಟ್ಟು ದಯವಿಟ್ಟು ನನ್ನ ಮಾವನ ಮನೆಗೆ ಕಳ್ಸ್ಕೊಡೋಣ. ಬೇಕಾದ್ರೆ ನಿನ್ನ ಕಾಲಕ್ಕೆ ಬೀಳ್ತೀನಿ ಅಣ್ಣ. ಎದ್ದೇಳವ, ಎದ್ದೇಳು, ಎದ್ದೇಳು. ಶಿವು, ನಾನು ಈ ಬಾಗಿಲು ಬಿಟ್ಟು 1 ಇಂಚು ಅಲ್ಲಾಡೋದಿಲ್ಲ. ಶಿವು, ನನ್ನ ಸೊಸೆ ಆಗ್ಲಿಂದ ಕೇಳ್ಕೊತಾ ಇದ್ದಾಳೆ, ಒಂದೇ ಒಂದ್ಸಲ ನನ್ನನ್ನು ನಂಬಿ ಕಳಿಸ್ಕೊಡಪ್ಪ. ಅವಳನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ. ಹಾಳಾಗಿ ಹೋಗುತ್ತೆ ಅಂದ್ಕೊಂಡಿರೋ ನಿನ್ನ ತಂಗಿ ಸಂಸಾರನ ನಾನು ಸರಿ ಮಾಡ್ತೀನಿ ಶಿವು. ನೀ ಹ್ಞೂ ಅನ್ನೋ ತನಕ ನಾನೇನು ಕಾಲು ಬಿಡಲ್ಲ. ಮಾದಪ್ಪಣ, ಮಾದಪ್ಪಣ, ಎದ್ದೇಳು ಮಾದಪ್ಪಣ. ಮಾದಪ್ಪಣ, ನನ್ನ ಮೇಕೆ ನಂಗೆ ಬೇಜಾರು ಬರಂಗ್ ಮಾಡ್ಬೇಡ. ಎದ್ದೇಳು, ಎದ್ದೇಳು, ಎದ್ದೇಳು ಮೇಕೆ, ಎದ್ದೇಳು. ಏನ್ ಮಾಡ್ತಾ ಇದೀಯ ಮಾದಪ್ಪಣ? ನೀವು ದೊಡ್ಡವರು, ನೀವು ಹಿಂಗೆಲ್ಲ ಮಾಡಬಾರ್ದು. ಈ ವರ್ಷ ನಾನು 2ನೇ ಸಲ ನಿನ್ನ ಕಾಲಿಗೆ ಬೀಳ್ತಾ ಇರೋದು. ಒಂದು, ನೀನು ದೇವಿನ ಹೊತ್ತಾಗ. 2ನೇದು, ನಮ್ಮನೆ ದೇವಿನ ನಾನು ಮನೆಗೆ ಕರ್ಕೊಂಡು ಹೋಗಬೇಕು ಅಂದಾಗ. ಅಂಕಲ್, ದೊಡ್ಡವರಾಗಿ ನೀವೇ ಯಾಕೆ ಅಂಕಲ್ ಹಿಂಗೆಲ್ಲ ಮಾಡ್ತಿದ್ದೀರಾ? ಈ ನನ್ನ ತಾಯಿನ ಕರ್ಕೊಂಡು ಹೋಗಬೇಕು ಕಣವ್ವ. ಮಾವ, ಮಾವ ಇಲ್ಲಿ ನೋಡು ಮಾವ, ನೀನು ಪೇಪರಲ್ಲಿ ನ್ಯೂಸಲ್ಲಿ ಎಷ್ಟೆಲ್ಲ ಕೇಸಸ್ ಓದಿರ್ತೀಯ. ಮನೆಗೆ ಸೇರಿಸ್ದೇ ಇದ್ದಿದ್ದಕ್ಕೆ ಸೊಸೆ ಮನೆ ಮುಂದೆ ಧರಣಿ ಕೂತಿದ್ದಾಳೆ ಅಂತ. ಆದರೆ ಒಂದೇ ಒಂದು ಕೇಸು ಮಾವ ಸೊಸೆಗೋಸ್ಕರ ಧರಣಿ ಕೂತ್ಕೊಳ್ಳೋದನ್ನ ನೀನು ನೋಡಿದ್ಯಾ? ಆದರೆ ಇಲ್ಲಿ ಮಾದಪ್ಪ ಅಂಕಲ್ ಮಾಡಿದ್ದಾರೆ ಮಾವ. ಯಾಕೆ ಹೇಳು? ಅವ್ರಿಗೆ ಸೊಸೆಗಿಂತ ಹೆಚ್ಚಾಗಿ ಮಗಳು ಬೇಕು, ಮಗಳಿಗಿಂತ ಹೆಚ್ಚಾಗಿ ದೇವತೆ ಬೇಕು. ತನ್ನ ಸೊಸೆನ ದೇವತೆ ರೂಪದಲ್ಲಿ ಕಾಣೋ ಅಂಥವ್ರ ಮನೆಗೆ ಕಳ್ಸ್ಕೊಡೋದಕ್ಕೆ ನೀನು ಹಿಂದೆಟ್ಟಾಕ್ಬಾರ್ದು ಮಾವ. ನನಗೆ ಅರ್ಥ ಆಗುತ್ತೆ ಮಾವ, ಸಮಸ್ಯೆಗಳು ತುಂಬ ಇದೆ. ಆ ಸಮಸ್ಯೆನ ಬಗೆಹರಿಸ್ಕೊಂಡು ಹೋಗೋದೇ ಜೀವನ. ತಪ್ಪು ಮಾಡಿದ್ಮೇಲೆ ತಿದ್ಕೊಂಡು ಹೋಗಿ ಬದುಕದೆ ಸಂಸಾರ. ಪ್ಲೀಸ್ ನನ್ನ ನಂಬು. ರಶ್ಮಿ ಜೀವನನ ಸರಿ ಮಾಡೋದಕ್ಕೆ ನಾನು ಮಾದಪ್ಪ ಅಂಕಲ್ ಜೊತೆ ಕೈ ಜೋಡಿಸ್ತೀನಿ ಮಾವ. ಏನು ಯೋಚನೆ ಮಾಡ್ತಿದ್ದೀಯಾ? ಕಳಿಸ್ಲ? ಹ್ಞೂ ಅಲ್ಲ.
ನಮ್ಮ ದೇಶದಲ್ಲಿ ಪ್ರತಿದಿನ ಅಂದಾಜು 1200 ಡಿವೋರ್ಸ್ ಕೇಸಸ್ ರಿಜಿಸ್ಟರ್ ಆಗುತ್ತೆ. ಹಾಗಂತ ಮದುವೆ ಆದವರೆಲ್ಲ ಡಿವೋರ್ಸ್ ತಗೋತಾರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಆ ರಿಜಿಸ್ಟರ್ ಆಗೋ 100 ಕೇಸಸಲ್ಲಿ 12ರಿಂದ 15% ಡಿವೋರ್ಸ್ ಕೇಸ್ಗಳು ಮುರ್ದೇ ಹೋಗುತ್ತೆ. ದೂರ ಆಗಬೇಕು ಅಂತ ಅಂದ್ಕೊಂಡಿರೋ ಜೋಡಿಗಳು ಹತ್ತಿರ ಆಗ್ತವೆ. ಸಂಸಾರದಲ್ಲಿ 1% ಚಾನ್ಸ್ ಸಿಕ್ಕರೂ ಸಾಕು, ಸಕ್ಸಸ್ ಕಟ್ಟಿಟ್ಟು ಬುತ್ತಿ. ಈಗ ನಾನು ನಿನ್ನ ಸಂಬಂಧನೇ ತಗೋ. ನಾನು ನೀನು ಮದುವೆ ಆಗೋಕ್ಕೂ ಮುಂಚೆ ಪ್ರೀತಿ ಮಾಡಿದ್ವಾ? ಇಲ್ಲ ಅಲ್ವಾ? ಮದುವೆ ಆದಮೇಲೆ ತಾನೇ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಆಗಿತ್ತು. ಅದೇ ಥರ ನಮ್ಮ ಗುಂಡು ಜೀವನದಲ್ಲೂ ಪ್ರೀತಿ ಆಗ್ಬೋದು. ಅವ ಬೇಡ ಅಂತ ಹೇಳೋದಕ್ಕೆ 100 ಕಾರಣ ಇರ್ಬೋದು, ಆದರೆ ಒಪ್ಕೊಳ್ಳೋದಕ್ಕೆ 1 ಕಾರಣ ಇದ್ದರೆ ಸಾಕು. ಆದರೆ ನೋಡಿಲಿ, ದೇವ್ರಂತ ಮಾವ ತನ್ನ ತಾಯಿ ಮನೆಗೆ ಬರಲಿ ಅಂತ ಸಣ್ಣ ಮಗು ಥರ ಕಾಯ್ತಾ ನಿಂತಿದ್ದಾರೆ. ಇಲ್ಲ ಬೇಡ ಮಾವ, ನಮ್ಮ ರಶ್ಮಿನ ಕಳಿಸ್ಕೊಟ್ಬಿಡೋಣ. ಇನ್ನೂ ನಂಬಿಕೆ ಬರ್ತಾ ಇಲ್ಲ ಅಲ್ಲ ಶಾರದಕ್ಕ? ಹಳ್ಳಿ ಜನ ನಾಲ್ಗೆಗೆ ಬೆಲೆ ಕೊಡೋರು, ಮಾತಿಗೆ ನಿಲ್ಲೋರು. ನಾವೆಲ್ಲರೂ ಅಮೃತ ಅಂದ್ಕೊಂಡಿರೋ ಕ್ಷೀರದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಸೊಸೆನ ಅಂದ್ರೆ ನಿನ್ನ ತಂಗಿನ ಅವಳಿಗೆ ಯಾವುದೇ ನೋವಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇದು ಮಾದಪ್ಪ ಕೊಡ್ತಾ ಇರೋ ಮಾತು. ರಶ್ಮಿ ಅದಕ್ಕೆ ಆಗಿ ನಾನು ಹೇಳ್ತಿದ್ದೀನಿ, ಸೀನನೇ ಗುಂಡುನ ಹೆಂಡತಿ ಅಂತ ಒಪ್ಕೊಂಡು ನೀನು ಮುಂದೆ ಬಂದು ನಿಲ್ಲೋ ಥರ ನಾನು ಮಾಡ್ತೀನಿ. ಇದು ನಾನು ನಿನಗೆ ಕೊಡ್ತಿರೋ ಮಾತು.